ಬಂದು ಜನೌಷಧಿ ಕೇಂದ್ರದಲ್ಲಿ ಸಿಗೋ ಸ್ಯಾನಿಟರಿ ನ್ಯಾಪ್ಕಿನ್ಸು ಕೇವಲ 10 ರೂಪಾಯಿಗೆ ಸಿಗುತ್ತೆ. 1 ರೂಪಾಯಿ ಒಂದು ಪ್ಯಾಡ್. ಇದರಲ್ಲಿ ಸೈಜಸ್ಸು ಸಿಗುತ್ತೆ, ಸ್ಮಾಲು, ಲಾರ್ಜು ಮತ್ತು ಎಕ್ಸೆಲ್ ಸೈಜು. ಎಲ್ಲದಕ್ಕೂ ಒಂದೇ ರೇಟ್ ಮೇಡಮ್? ಇಲ್ಲ, ಸ್ಮಾಲ್ ಬಂದ್ಬಿಟ್ಟು 4 ರೂಪಾಯಿಗೆ 4 ಪ್ಯಾಡ್ ಸಿಗುತ್ತೆ. ಇದು ಬಂದು ಲಾರ್ಜ್, ಸ್ಟ್ಯಾಂಡರ್ಡ್ ಲಾರ್ಜು. ಇದರಲ್ಲಿ 10 ಪ್ಯಾಡ್ಸ್ ಇರುತ್ತೆ, 1 ರೂಪಾಯಿ ಒಂದು ಪ್ಯಾಡ್. ಯಾವ್ದನ್ನೇ ತಗೊಂಡ್ರು 1 ರೂಪಾಯಿ, ಬೆಲೆ 1 ರೂಪಾಯಿ. ಎಕ್ಸೆಲ್ ಮಾತ್ರ ನಿಮ್ಗೆ 12 ರೂಪಾಯಿಗೆ 4 ಪ್ಯಾಡ್ ಸಿಗುತ್ತೆ. ಅದು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಹೌದು. ಅದು ಬಂದು ಎಕ್ಸೆಲ್ 12 ರೂಪಾಯಿಗೂ ಸಿಗುತ್ತೆ, 15 ರೂಪಾಯಿ ಪ್ಯಾಕೆಟ್ ಇದೆ. ಆದ್ರೆ ಇದು ಬೆಸ್ಟ್, ಎಲ್ಲರೂ ಅವ್ರಿಗೆ ಅಫೋರ್ಡ್ ಮಾಡಬಹುದು. 1 ರೂಪಾಯಿ ಒಂದನ್ನ ಅಫೋರ್ಡ್ ಮಾಡಬಹುದು. ಮೇಡಮ್, ಹೆಲ್ತ್ ವೈಸ್ ಏನ್ ಬೆನಿಫಿಟ್ ಏನು? ಇದು ಮೇನ್ ಆಗಿ ನಾವು ಎಲ್ಲಾ ಹೆಣ್ಮಕ್ಳಿಗೆ ಬಟ್ಟೆಗಳನ್ನ ಉಪಯೋಗಿಸಬೇಡಿ, ಸೋಂಕಿನಿಂದ ತಡೆಯಲಿಕ್ಕೋಸ್ಕರ ಜನೌಷಧಿ ಕೇಂದ್ರದಿಂದ, ಸೆಂಟ್ರಲ್ ಗವರ್ಮೆಂಟ್ ಸರ್ಕಾರದಿಂದ ಎಲ್ಲಾ ಹೆಣ್ಮಕ್ಳಿಗೆ ಆರೋಗ್ಯ ಭಾಗ್ಯ ಬರ್ಲಿ ಅಂತ ಹೇಳ್ಬಿಟ್ಟು ಸ್ಯಾನಿಟರಿ ಪ್ಯಾಡ್ಸ್ ನ ವಿತರಣೆ ಮಾಡ್ತಿದ್ದಾರೆ. ಮೇಡಮ್, ಯಾವ ತರ ಸೈಡ್ ಎಫೆಕ್ಟ್ಸ್ ಬರ್ಬೋದು ಮೇಡಮ್ ಅಂದಾಜು? ಈ ತರ ಅನ್ಹೈಜೆನಿಕ್ ಆಗಿ ಬಟ್ಟೆಗಳು ಉಪಯೋಗಿಸೋದು ಅಥವಾ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇದೆ, ತುಂಬಾ ಸಾಂಕ್ರಾಮಿಕ ರೋಗಗಳು ಬರುತ್ತೆ, ಆಯ್ತಾ? ಸೊ ಆತರ ಡಿಸೀಸಸ್ ಇಂದ ತಡಿಬೇಕು. ಇದರಿಂದ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುವಂತದ್ದು ಏನಾದ್ರು ಆಗುತ್ತಾ ಮೇಡಮ್? ಇನ್ಫೆಕ್ಷನ್ ಆದ್ರೆ ಆಮೇಲೆ ಬೇರೆ ತರ ತೊಂದರೆಗಳು. ಮೇಡಮ್, ಆಕ್ಚುಲಿ ಈ ಸ್ಯಾನಿಟರಿ ಪ್ಯಾಡ್ ನ ವಿಚಾರ ಕಳೆದ 10 ವರ್ಷದಿಂದ ತುಂಬಾ ಅಂದ್ರೆ ಭಾರತದಲ್ಲಿ ಇದೇನೋ ಏನೋ ಮಾತಾಡ್ಲೇಬಾರ್ದನ್ನೋಂತ ವಿಚಾರವಾಗಿತ್ತು. ಇವತ್ತು ಒಂದಿಷ್ಟು ಜನ ಮಾತಾಡ್ತಾ ಇದಾರೆ, ಒಂದಿಷ್ಟು ಮುಜುಗರ ಇದೆ ಮೇಡಮ್. ಅದು ಏನೋ ಒಂಥರ ಏನು ಮುಜುಗರ ಅಂತಲ್ಲ, ಎಲ್ಲಾ ಹೆಣ್ಮಕ್ಳು ಇದು ಈ ಫೇಸ್ ನ ಏನೋ ನೋಡೇ ನೋಡ್ತಾರೆ. ಇದ್ರಲ್ಲಿ ಮುಜುಗರ ಪಡುವಂತದ್ದು ಏನಿಲ್ಲ. ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಗೌರ್ಮೆಂಟ್ ಇಂದ ಇರೋ ಏನೋ ಅವಕಾಶನ ಉಪಯೋಗಿಸ್ಕೊಳ್ಳಿ. ಮುಕ್ತವಾಗಿ ಮಾತಾಡುವಂತ ವಿಚಾರವಾಗಿದ್ರು ಎಲ್ಲೋ ಒಂದ್ ಕಡೆ ಭಾರತದಲ್ಲಿ ಇದೊಂದು ಆತರ ಏನು ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಳ್ಳೆ ಏನೋ ಇನ್ಫಾರ್ಮೇಶನ್ ಸಿಗ್ಲಿ, ಎಲ್ಲರೂ ಗೌರ್ಮೆಂಟ್ ಇರೋ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ ಅಂತಾನೆ ನಾವು ಇವತ್ತು ಇದ್ರ ಬಗ್ಗೆ ಹೈಲೈಟ್ ಮಾಡ್ತಾ ಇದ್ದೀವಿ. ಮೇಡಮ್, ತಾವು ಯಾವ ಒಂದು ಆರ್ಗನೈಸೇಷನ್ ಇಂದ ಮಾಡ್ತಾ ಇದ್ದೀರಾ? ನಮ್ದು ನಾವು ಬಂದು ಜನೌಷಧಿ ಕೇಂದ್ರ ಹೊಂಗಸಂದ್ರದಲ್ಲಿ, ನಮ್ದು ಹೊಂಗಸಂದ್ರದಲ್ಲಿ ಜನೌಷಧಿ ಕೇಂದ್ರ ಇದೆ. ಈ ತರ ನಮ್ಗೆ ಗೋಲ್ಡನ್ ಹ್ಯಾಂಡ್ಸ್ ಆರ್ಗನೈಸೇಷನ್ ಅವರು ಮಾಡ್ತೀವಿ ಅನ್ನೋದಕ್ಕೆ ನಾವು ಸಹ ಇಲ್ಲಿ ಅವರು ಜೊತೆ ಬಂದು ಕೈಗೂಡ್ತಾ ಇದೀವಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇವತ್ತು ನೀವೊಂದಿಷ್ಟು ನಿಮ್ಮ ಕೈಲಾದ ಹೆಣ್ಣು ಮಕ್ಕಳಿಗೆ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು, ಸೇವೆ ಆಗಿರ್ಬೋದು ಇವತ್ತು ಮಾಡ್ತಾ ಇದ್ದೀರಾ. ಇಲ್ಲಿ ಐ ಕ್ಯಾಂಪ್ ಮಾಡ್ತಾ ಇದ್ದೀರಾ ಮೇಡಮ್? ಹೌದು, ನಾವು ಐ ಕ್ಯಾಂಪ್ ನ ಆರ್ಗನೈಸ್ ಮಾಡಿದೀವಿ. ಜಾನ್ ಸರ್ ಮತ್ತೆ ನಮ್ಮ ಹೆಸರು ಶೋಭಾರಾಣಿ ಅಂತ. ಸೊ ನಾವು ಅಗರ್ವಾಲ್ ಹಾಸ್ಪಿಟಲ್ ಇಂದ ಉಚಿತವಾಗಿ ಕಣ್ಣಿನ ಏನೋ ಚಿಕಿತ್ಸೆ ಚೆಕ್ ಮಾಡೋದಕ್ಕೆ ಫ್ರೀ ಆಗಿ ಮಾಡ್ತಾ ಇದೀವಿ. ಮೇಡಮ್, ಇನ್ ಕೇಸ್ ಯಾರಾದ್ರೂ ಈ ತರ ಆರ್ಗನೈಸ್ ಮಾಡಬಹುದು, ಈ ತರ ಒಂದು ಫ್ರೀ ಕ್ಯಾಂಪ್ ಆಗಿರ್ಬೋದು, ಐ ಚೆಕಪ್ ಆಗಿರ್ಬೋದು, ಹೆಲ್ತ್ ಚೆಕಪ್ ಆಗಿರ್ಬೋದು, ಈ ತರ ವಿಚಾರನ ಮಾಡ್ಬೇಕು ಅಂದ್ರೆ ತಮ್ಮನ್ನೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದಾ ಮೇಡಮ್? ಮಾಡ್ಬೋದು, ತೊಂದರೆ ಇಲ್ಲ. ಆತರ ಅಗರ್ವಾಲ್ ಹಾಸ್ಪಿಟಲ್ ಅಲ್ಲಿ ಶಿವರಾಮ್ ಸರ್ ಅಂತ ಇದಾರೆ, ಮತ್ತೆ ಸಾಗರ್ ಅಂತ ಅವ್ರ ಕ್ಯಾಂಪ್ ಇನ್ಚಾರ್ಜ್, ಅವ್ರು ಕಂಡಕ್ಟ್ ಮಾಡಿ ನಿಮ್ಗೆ ಎಲ್ಲ. ನಿಮ್ಮ ಮನೆ ವೀಕ್ಷಕರು ನಮಸ್ಕಾರ. ನಾನಿವತ್ತು ಚಿಕ್ಕಬೇಗೂರಲ್ಲಿದ್ದೀನಿ. ಇಲ್ಲಿ ಒಂದು ಗೋಲ್ಡನ್ ಹ್ಯಾಂಡ್ಸ್ ಸೇವಾ ಫೌಂಡೇಶನ್ ಕಡೆಯಿಂದ ಒಂದು ಉಚಿತ ಕಣ್ಣು ಚಿಕಿತ್ಸಾ ಅಥವಾ ಕಣ್ಣು ಪರೀಕ್ಷೆಯ ಒಂದು ಕ್ಯಾಂಪ್ನ ಮಾಡ್ತಾ ಇದ್ದಾರೆ ಗೋಲ್ಡನ್ ಹ್ಯಾಂಡ್ಸ್ ಸೇವಾ ಫೌಂಡೇಶನ್ ಜಾನ್ ಅವರು. ಆ ವಿಚಾರವಾಗಿ ಇಲ್ಲಿ ಬಂದಂತ ನಮ್ಮ ಜೊತೆಯಲ್ಲಿ ಇವತ್ತು ಟೆಕ್ನಿಷಿಯನ್ ಒಬ್ಬರು ಇದ್ದಾರೆ. ಸರ್, ನಿಮ್ಮ ಹೆಸರು? ಸೂರ್ಯ ಅವರು ಇದ್ದಾರೆ. ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಇಂದ ಬಂದಿದ್ದಾರೆ. ಅವ್ರ ಹತ್ರ ಕೇಳ್ತಾ ಹೋಗೋಣ, ಈ ಕಣ್ಣಿನ ಸಮಸ್ಯೆ ಯಾವ ತರ ಬರುತ್ತೆ, ಕಣ್ಣಿನ ಸಮಸ್ಯೆ ಯಾಕೆ ಬರುತ್ತೆ, ಅಥವಾ ಯಾವ ತರ ಅದು ಕ್ಲಿಯರ್, ಮತ್ತೆ ಇದು ಅದ್ರ ರೇಷಿಯೋ ಇರುತ್ತೆ 1.23 ಈ ತರ, ಆ ರೇಷಿಯೋ ಯಾಕೆ ಬರುತ್ತೆ ಹೆಂಗೆ ಅಂತ ಕೇಳ್ತಾ ಹೋಗೋಣ. ಸರ್, ಇವಾಗ ನನ್ನ ಪರೀಕ್ಷೆ ಮಾಡಿದ್ರೆ ನೀವು ಅಲ್ವಾ, ಇದರಲ್ಲಿ +1.25 ಅಂತ ಬರ್ದಿದ್ದೀರಾ, ಏನ್ ಸರ್ ಇದು? ಅದು ರೀಡಿಂಗ್ ಪವರ್ ಆಫ್ಟರ್ 40 years. ಯಾವಾಗಿಂದ ಕಣ್ಣಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು? 40 years ಅಬೋ. ಓಕೆ, ನಿಯರ್ ಪವರ್ 40 ಅಬೌವ್ 40ಗೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೇನು ಸರ್ 1.25 ಅಂದ್ರೆ? ರೀಡಿಂಗ್ ಪವರ್ ಅಂದ್ರೆ ಎಷ್ಟು ಇರಬೇಕು ಸರ್? ಆಕ್ಚುಲಿ ಒಂದು ಗುಡ್ ಹೆಲ್ತ್ ಕಣ್ಣಿಗೆ ಎಷ್ಟು ಇರಬೇಕು? ಅದೇ ಏಜ್ ಅಲ್ಲ, ಓಕೆ, ಇವಾಗ 43 ಅಲ್ವಾ? ಅದು 1.25 ಎಷ್ಟು ಇರ್ಬೇಕಾಗಿತ್ತು ಆಕ್ಚುಲಿ? ಟಾಪ್
ಅಲ್ಲ, ನನಗೆ ಆ ರೀಡಿಂಗ್ ಪವರ್ ಎಷ್ಟು ಇರಬೇಕು? ರೀಡಿಂಗ್ ಪವರ್ ಸ್ಟಾರ್ಟಿಂಗ್ ಅಂದ್ರೆ ಪ್ಲಸ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಯೂಶಲಿ ಇವಾಗ ನಾವು ಹುಟ್ಟಿದ ಮನುಷ್ಯನಿಗೆ ರೀಡಿಂಗ್ ಪವರ್ ಎಷ್ಟಿರುತ್ತೆ? ಒಂದು ಬೇಬಿಗೆ ಅಂತಾರಲ್ಲ, ಬೇಬಿಗೆ ಏನು ಪವರ್ ಇಲ್ಲ. ಒಂದು 10 ವರ್ಷ. ಬೇಬಿಗೆ ಮಿನಿಮಲ್ ಪವರ್ ಜೀನ್ ಇದ್ರೆ ಪವರ್ ಇರುತ್ತೆ. ಓಕೆ. ಇಲ್ಲ ಅಂದ್ರೆ 0.25 0.5 ಮಿನಿಮಲ್ ಪವರ್. ಅದಕ್ಕೆ ಮಿನಿಮಮ್ 0.25 ಇದ್ದಾಗ ಅದು ಹೆಲ್ದಿ. ಅದು ಏನು ಪ್ರಾಬ್ಲಮ್ ಇಲ್ಲ. ಗ್ಲಾಸ್ ಬೇಕಾಯ್ತು, ಲೆನ್ಸ್ ಗಿನ್ಸ್ ಏನ್ ಬೇಕಾಗಿಲ್ಲ. ಓಕೆ, ಇವಾಗ 1.25 ಇದೆ ಅಂದ್ರೆ ಇದು ಅಂದ್ರೆ ವೀಕ್ ಆಗಿದೆ ಅಂತ. ರೀಡಿಂಗ್ ಪವರ್ ಜಾಸ್ತಿ ಆಗಿದೆ. ರೀಡಿಂಗ್ ಗೆ 40 ಮೇಲೆ ರೀಡಿಂಗ್ ಪವರ್ ಬಂದೇ ಬರುತ್ತೆ. ಸಹಜವಾಗಿ ಬರುತ್ತೆ. ಇವತ್ತಿನ ಫುಡ್ ಮತ್ತೆ ಏಜ್ ಫ್ಯಾಕ್ಟರ್ ಆಗಿ ಬರುತ್ತೆ. ಏಜ್ ಫ್ಯಾಕ್ಟರ್ ಏಜ್ ಖಂಡಿತ ಬರುತ್ತೆ. ಡಿಫಾಲ್ಟ್ ಆಗಿ ಬಂದೇ ಬರುತ್ತೆ ಅದು. ಅಬ 40 ಬರುತ್ತೆ. ಅದು ರೀಡಿಂಗ್ ಗ್ಲಾಸಸ್ ಮಾತ್ರ ತಗೊಂಡು ಯೂಸ್ ಮಾಡ್ಬೇಕು. ಓಕೆ. ರೀಡಿಂಗ್ ಗ್ಲಾಸಸ್ ಗೆ ರೀಡಿಂಗ್ ಎಕ್ಸಾಮಿನೇಷನ್ ಏನು ಬೇಡ. ಹ್ಮ್. ಪವರ್ ಕೊಡ್ತಾರೆ. 14 ಏನ್ ಪವರ್ ಕೊಡ್ತಾರೆ, 43 ಏನ್ ಪವರ್ ಕೊಡ್ತಾರೆ ಅಂತ ಗೊತ್ತಾ. ಓಕೆ. ಆ ಪವರ್ ಗೆ ಗ್ಲಾಸಸ್ ತಗೊಂಡು ಯೂಸ್ ಮಾಡ್ಬೇಕು. ಓಕೆ, ಇದನ್ನ ಹಾಕೊಂಡ್ರೆ ನಾನು ಆರಾಮಾಗಿ ಓದ್ಬೋದು ಅಂತ. ಸಣ್ಣ ಅಕ್ಷರಗಳನ್ನ ಓದ್ಬೋದು. 30 to 40 ಸೆಂಟಿಮೀಟರ್ ಇಷ್ಟು ದೂರದಲ್ಲಿ ಇಟ್ಕೊಂಡು ನಾನು ಓದ್ಬೋದು ಅಂತ. ಓಕೆ, ನನ್ಗೆ ಈ ಅಕ್ಷರಗಳೆಲ್ಲ ಕಾಣಿಸುತ್ತೆ ಒಂದ್ ಸೈಜ್ ಇದ್ದು, ಇದಕ್ಕಿಂತ ಚಿಕ್ಕ ಕಾಣಿಸಲ್ಲ. ಸ್ವಲ್ಪ ಇದೆ ಜಸ್ಟ್ ರೀಡಿಂಗ್ ಡಿಸ್ಟೆನ್ಸ್. ಹಾ, ಆಕ್ಚುಲಿ ಇದು ರೀಡಿಂಗ್ ಡಿಸ್ಟೆನ್ಸ್ ಅಲ್ವಾ? ಇದಕ್ಕಿಂತ ದೂರ ಹೋದ್ರು ನಾನು ಕ್ಲಿಯರ್ ಕಾಣಿಸ್ತಾ ಇದೆ. ಹತ್ರ ಬಂದಾಗ ಒಂದು ಸ್ವಲ್ಪ ಬ್ಲರ್ ಆಗ್ತಾ ಇದೆ. ಅಂದ್ರೆ ಅಲ್ಲಿಗೆ ಕಣ್ಣು ಬೇಕಾಗಿದೆ ಅಂತ. ರೀಡಿಂಗ್ ಗ್ಲಾಸಸ್ ರೀಡಿಂಗ್ ಗ್ಲಾಸ್ ಬೇಕು ಅಂತ. ಇವಾಗ ಅಕಸ್ಮಾತ್ ಆಗಿ ನಾನು ರೀಡಿಂಗ್ ಗ್ಲಾಸ್ ತಗೊಂಡಿಲ್ಲ ಅಂದಿಟ್ಟ, ಏನೋ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆಗ್ತಾ ಹೋಗುತ್ತೆ. 0.25 ಜಾಸ್ತಿ. 0.25 ಜಾಸ್ತಿ ಆಗ್ತಾ ಹೋದಾಗ ಇನ್ನೂ ಜಾಸ್ತಿ ಜಾಸ್ತಿ ಇದಾಗುತ್ತೆ. ಇವಾಗ ಅಕಸ್ಮಾತ್ ಆಗಿ ನಾನು ಈ 0.25 ಲೆನ್ಸ್ ಇರೋದನ್ನ ನಾನು ಯೂಸ್ ಮಾಡಿದೆ ಅಂತ ಹೇಳಿ, ಅದು ರಿಕವರಿ ಆಗುತ್ತಾ ಅಥವಾ ಅದಷ್ಟೇ ಕಾನ್ಸ್ಟೆಂಟ್ ಮೇಂಟೈನ್ ಆಗುತ್ತೆ? ಅಂದ್ರೆ ನಾನು ಇವಾಗ ತುರ್ತಾಗಿ ಈ ಲೆನ್ಸ್ ನಾನು ತಗೊಂಡು ಹಾಕೊಳ್ಳೇಬೇಕು, ಓದೋವಾಗ ಮಾತ್ರ. ಗ್ಲಾಸ್ ಚೆಕ್ ಮಾಡಬೇಕು. ಚೆನ್ನಾಗಿ ಅಂತಂದ್ರೆ ಅದು ಸೇಮ್ ಗ್ಲಾಸಸ್ ಕಂಟಿನ್ಯೂ ಮಾಡಬೇಕು. Okay. ಆಮೇಲೆ ಗ್ಲಾಸಸ್ ಚೇಂಜ್ ಎಷ್ಟು ತಿಂಗಳಿಗೆ ಒಂದ್ಸರಿ ಮಾಡ್ಬೇಕು? ಇಯರ್ಲಿ ಒಂದ್ಸ ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡಿಸ್ಕೊಂಡಾಗ ಐ ಹೋದಾಗ ಅದು ರೇಷಿಯೋ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ನಾನು ಇದನ್ನ ಕಂಪಲ್ಸರಿ ತಗೊಳ್ಳೇಬೇಕು. ಆದ್ರೆ ಓದುವಾಗ ಮಾತ್ರನೇ ಬಳಕೆ ಮಾಡ್ಬೇಕಾ? ಸಣ್ಣಕ್ಷರ ಓದೋದು ಮಾತ್ರ ರೀಡಿಂಗ್ ಟೈಮ್ ಅಲ್ಲಿ ಮಾತ್ರ ಈ ಗ್ಲಾಸಸ್ ಯೂಸ್ ಇಲ್ಲಾಂದ್ರೆ ಯೂಶಲಿ ನಾರ್ಮಲಿ ಏನು ಯೂಸ್ ಮಾಡೋಂತ ಅವಶ್ಯಕತೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ಜಾನ್ ಸರ್, ನಮಸ್ಕಾರ. ಏನು ಇವತ್ತೊಂದು ಅಗ್ರವಾಲ್ ಹಾಸ್ಪಿಟಲ್ ಇಂದ ಒಂದು ಐ ಟೆಸ್ಟ್ ಕ್ಯಾಂಪ್ ನ ಮಾಡ್ತಾ ಇದ್ದೀರಾ? Yes. ಏನ್ ಸರ್ ಇದ್ರ ಉದ್ದೇಶ? ಬಡವರಿಗೆ ಒಂದು ಸೇವೆ, ಓಕೆ. ಮನುಷ್ಯನ ಆದ್ಮೇಲೆ ಒಂದು ಸೇವೆ ಮಾಡಬೇಕು. Okay. ಚಿಕ್ಕದಾಗಿ ಒಂದು ಅನಿಲ್ ಸೇವೆ ನಾವು ಮಾಡೋಣ ಅಂತ ಅದೊಂದು ಸೇವೆ ಮಾಡಕ್ಕೆ ಇದನ್ನ ಬೆಳಗ್ಗೆಯಿಂದ ಪ್ರೋಗ್ರಾಮ್ ಮಾಡಿದ್ರು. ಲಾಸ್ಟ್ ವೀಕ್ ಅಲ್ಲಿ ಪ್ರೋಗ್ರಾಮ್ ಒಂದು ಮಾಡಿದ್ರು. ಸುಮಾರು ಒಂದು 150 ಜನ ಬಂದು ಎಲ್ಲ ಇದ್ ಮಾಡ್ಕೊಂಡು ಹೋಗಿದ್ದಾರೆ. ಬಡವರಿಗೆ ಮಾಡೋದು ನಮ್ಗೊಂದು ಸಮಾಧಾನ ಇರ್ತದೆ. ಸೊ ಹಾಗಾಗಿ ಇವರೆಲ್ಲ ಯಂಗ್ಸ್ಟರ್ಸ್ ಇದಾರೆ, ಇವರೆಲ್ಲ ಫುಲ್ ಇವರು ಅಗರ್ವಾಲ್ ಹಾಸ್ಪಿಟಲ್ ಇಂದ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಅವ್ರು ಆರ್ಗನೈಸ್ ಮಾಡಿದ್ದೀವಿ. ಇಲ್ಲೋರ್ವಿ ಎಷ್ಟು ಜನಕ್ಕೆ ನೀವು ಕಂಟೆಸ್ಟ್ ಮಾಡಿಸಿದ್ರಿ? 150 ಜನ ಆಗಿದ್ದಾರೆ. ಓಕೆ, ಸೂಪರ್, ಒಳ್ಳೆಯದು ಸರ್. ಇದ್ರ ಜೊತೆಲಿ ಯಾವ್ಯಾವ ತರದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಾ ಸರ್? ಗೋಲ್ಡನ್ ಹ್ಯಾಂಡ್ಸ್ ಫೌಂಡೇಶನ್ ಸೇವೆ ಇಲ್ಲ, ಇನ್ನು ಮುಂದಕ್ಕೆ ಎಜುಕೇಶನ್ ಬಗ್ಗೆ ಇಂಪಾರ್ಟೆಂಟ್. ಇನ್ನು ಮತ್ತೆ ಇನ್ನು ಸ್ವಲ್ಪ ಐ ಕ್ಯಾಂಪು, ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಎಲ್ಲ ಇರ್ತದೆ. ಇದಾದ್ಮೇಲೆ ಮೇನ್ ನಮ್ಮ ಟಾರ್ಗೆಟ್ ಇರೋದು ಎಜುಕೇಶನ್, ಫ್ರೀ ಎಜುಕೇಶನ್ ಬಗ್ಗೆನೇ ಇರುತ್ತೆ. ಹಾಗೆ ಸರ್, ನಿಮ್ಮ ಮುಂದಿನ ಪ್ರಯತ್ನಗಳೆಲ್ಲ ಸಫಲತೆ ಆಗಲಿ. ಈ ರೀತಿಯ ಕ್ಯಾಂಪ್ಗಳು ಬಡವರಿಗೆ ಅನುಕೂಲ ಆಗುವಂಥದ್ದು ಕಾರ್ಯಕ್ರಮಗಳನ್ನ ಗೋಲ್ಡನ್ ಹ್ಯಾಂಡ್ ಸೇವಾ ಫೌಂಡೇಶನ್ ಇಂದ ಮುಂದುವರಿತಾ ಹೋಗ್ಲಿ. ಇದಕ್ಕೆ ಎಲ್ಲರೂ ಸಹಕಾರ ಮಾಡಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ. ಅಗ್ರವಾಲ್ ಹಾಸ್ಪಿಟಲ್ ಇಂದ ಬಂದು ಇವತ್ತು ಈ ಚಿಕ್ಕಬೇಗೂರಲ್ಲಿ ಕಾರ್ಯಕ್ರಮ ಮಾಡಿಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಅಲ್ಲ, ಅದು ಇವ್ರಿಗೆಲ್ಲ ಧನ್ಯವಾದಗಳನ್ನ ಅಷ್ಟೇ ಹೇಳ್ಬೇಕು, ಇನ್ನೇನ್ ಹೇಳ್ಬೇಕು. ಯಾಕಂದ್ರೆ ಇದು ಶ್ರಮ ಬಿಟ್ಟು ಇವರು ಪಾಪ ಬೆಳಗ್ಗೆಯಿಂದ ಬಂದು ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಅಗ್ರವಾಲ್ ಐ ಹಾಸ್ಪಿಟಲ್ ಅವ್ರಿಗೆ ಮುಂದಕ್ಕೆ ಇನ್ನೂ ನಮ್ಮ ಜೊತೆ ಟ್ರಾವೆಲ್ ಮಾಡಲಿ ಅಂತ ಇವ್ರಿಗೆಲ್ಲ ತುಂಬಾ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಥ್ಯಾಂಕ್ ಯು.